ಜೆಜೆಎಂ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ. ಮಂದಗತಿಯಲ್ಲಿ ಸಾಗ್ತಾ ಇರುವ ಜೆಜೆಎಂ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಅಂತ ಶಾಸಕ ಎಸ್ಆರ್ ಶ್ರೀನಿವಾಸರವರು ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಎಸ್ಸಿಪಿ ಟಿಎಸ್ಪಿ ಹಣವನ್ನು ಯಾವುದೇ ಯೋಜನೆಗಳಿಗೆ ಬಳಸಿಕೊಳ್ಳಬಾರದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕಾನೂನನ್ನು ಜಾರಿಗೆ ತಂದಿದ್ದರು. ಹಾಗೇನಾದರೂ ಒಂದು ವೇಳೆ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಯೋಜನೆಗೆ ಬಳಸಿಕೊಂಡಿದ್ದರೆ ಪುನಃ ಆ ಹಣವನ್ನು ವಾಪಸ್ ಹಾಕಲಾಗುವುದು. ಹಾಗೆ ಮಾಡಿರುವ ಅಧಿಕಾರಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ, ಉಪಾಧ್ಯಕ್ಷೆ ಕಲ್ಪನಾ, ಸದಸ್ಯರಾದ ರಂಗನಾಥ್, ಶಿಲ್ಪಾ, ಲೋಕೇಶ್, ಪೂರ್ಣಿಮಾ, ನಾಗರತ್ನ, ಪುಟ್ಟತಾಯಮ್ಮ, ಭರತಗೌಡ, ಸಿಕೇಗೌಡ, ಸತೀಶ್, ಮುಖಂಡರಾದ ಕಡವ ಶಂಕರ್, ಶಿವಕುಮಾರ್, ಬಾಲಕೃಷ್ಣ ಸೇರಿದಂತೆ ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗುಬ್ಬಿ. ಸುಮಾರು 35 ಲಕ್ಷ ರೂಪಾಯಿಗೆ ಒಟ್ಟಾಗಿ ಅದು 35 ಲಕ್ಷ ಶಾಲೆಗಾರಿದ್ದಾರೆ. ರಿಮೇನಿಂಗ್ ಬೇಕಾಗಿರ್ತಕ್ಕಂಥದ್ದನ್ನು ಜೆಜೆಎಂ ತಾವು ಕೂಡ ನಮ್ಮ ಸರ್ಕಾರದವರು ಕೂಡ ಅದನ್ನು ಒಪ್ಕೊಂಡಿದ್ದೀರಾ, ಅದೆಷ್ಟು ಮಟ್ಟಿಗೆ ಸರಿ ಅಂತೇಳಿ ವಿಪಕ್ಷ ಅಧಿವೇಶನದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಏನು ಎಸ್ಟಿಪಿ ಮತ್ತು ಎಸ್ಸಿಪಿ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರೋದ್ರ ಬಗ್ಗೆ ವಿಧಾನ ಪರಿಷತ್ ಎಸ್ಪಿ ಹಣವನ್ನು 2013ರಲ್ಲಿ ಸಿದ್ದರಾಮಯ್ಯವರು ಬೆಳಗಾಮಲ್ಲಿ ಒಂದು ಕಾನೂನು ತಂದರು. ಎಸ್ಸಿಪಿ ಎಸ್ಟಿಪಿ ಹಣನ ಯಾರು ಕೂಡ ಬೇರೆಕ್ಕೆ ಡೈವರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಆ ಥರ ಏನಾದರೂ ಇದ್ದರೆ ಅದನ್ನು ವಾಪಸ್ ಆಗ್ತಾರೆ. ಸರ್ಕಾರ ಯಾವುದೋ ಸಂದರ್ಭದಲ್ಲಿ ಬಳಸ್ಕೊಂಡಿರ್ಬೋದು, ಇಲಾಖೆ ಕೊಟ್ಟಿರ್ತಕ್ಕಂಥ ಹಣ ಬಳಸ್ಕೊಂಡಿರ್ಬೋದು. ಆ ಬಳಸ್ಕೊಂಡ್ರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಕ್ಯಾರಿ ಓವರ್ ಆಗುತ್ತೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ವರ್ಷ ಕಂಪ್ಲೀಟ್ ಮಾಡಿಲ್ಲ ಆ ಹಣನ ಮುಂದಿನ ವರ್ಷ ಕೂಡ ಆ ಹಣ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದ್ದರೆ ಕಾನೂನಲ್ಲಿ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿ ಇರ್ತಾರೋ ಅವನ ಮೇಲೆ FIR ಆಗುತ್ತೆ, ಕೇಸ್ ಆಗುತ್ತೆ, ಅವನ ಜೈಲಿಗೆ ಹೋಗಬೇಕು. ಈ ರೀತಿ ಒಂದು ಕಾನೂನು ತಂದಿರೋದ್ರಿಂದ SCP TSP ಹಣವನ್ನು ಯಾವುದೇ ಬೇರೆ ಹೆಡ್ಡಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾರು ಸಿದ್ದರಾಮಯ್ಯ 2013ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕಾನೂನು ಜಾರಿ ತಂದಿರ್ತಕ್ಕಂಥದ್ದು. ಅದರಿಂದ ಅದನ್ನು ಮಿಸ್ಗೈಡ್ ಮಾಡ್ತಾವ್ರು ಅಷ್ಟೇ. ಸಪೋಸ್ ಅದನ್ನು ಬಳಸ್ಕೊಂಡ್ರು ಅದನ್ನು ಫುಲ್ಫಿಲ್ ಮಾಡಿ ಖರ್ಚು ಮಾಡಲೇಬೇಕಾಯಿತು. ಇಲ್ಲ, ಸರ್ಕಾರನೂ ಕೂಡ ಒಪ್ಕೊಂಡೈತೆ. ವಿಧಾನ ಪರಿಷತ್ತಲ್ಲಿ ಕೃಷ್ಣ ಬೈರೇಗೌಡರು ತನಿಖೆಗೆ ಒತ್ತಾಯ ಮಾಡ್ತಾರೆ 3 ತಂಡನ. ಈಗ ಒಟ್ಟಾರೆ ನೀವು ಕೂಡ ಎಲ್ಲ ಮೀಟಿಂಗ್ಗಳಲ್ಲೂ ಕೂಡ ಹೇಳ್ತಿದ್ರಿ, ಈಗ 571 ಕಾಮಗಾರಿಗಳ ಪೈಕಿ ಸಾಕಷ್ಟು ಅಕ್ರಮ ಆಗಿದೆ. ತಮ್ಮ ತಾಲೂಕಲ್ಲಿ ಆ ಥರದ್ದು ಏನಾದರೂ ಅಕ್ರಮಗಳಾಗಿದೆ ಅಂತಕ್ಕಂಥದ್ದಕ್ಕಿಂತ ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಅಕ್ರಮಗಳು ಮಾಡೋಕ್ಕಾಗಲ್ಲ. ಈಗ ಟೆಂಡರ್ ಆಗಿರುತ್ತೆ, PDO ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗುತ್ತೆ. ಲಾಸ್ಟಾಗೆ PDO ನಾವು ಎಲ್ಲ PDOಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಏನೇನು ಎಸ್ಟಿಮೇಟಲ್ಲಿದೆ, ನಾರ್ಮ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಾಗ ಮಾತ್ರ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡು ಅಂತ ಹೇಳಿದ್ದೀವಿ. ನಮಗೆ JJM ಲೇಟ್ ಆಗ್ತಾ ಇರ್ತದೆ. 1 ವರ್ಷ, ಕೆಲವೆಲ್ಲ 1.5 ವರ್ಷ ಕಂಪ್ಲೀಟ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಟ್ ಮಾಡಿರ್ತಾರೆ, ಆಮೇಲೆ ಅದನ್ನ ನಲ್ಲಿ ಹಾಕಿರಲ್ಲ, ಸರಿಯಾಗಿ ಕಾಂಕ್ರೀಟ್ ಫಿಲ್ ಮಾಡಿರಲ್ಲ. ಈ ಥರ ಆಗಿರ್ತಕ್ಕಂಥವ್ರನ್ನ ಸರಿ ಮಾಡಿಸಿ ಅಂತ ಹೇಳಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ನಾನು ಮೀಟಿಂಗಲ್ಲೂ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಯಾರ್ಯಾರು ಇನ್ನೂ 1 ವರ್ಷ ಆದರೂ ಕೆಲಸ ಹಿಡಿದಿಲ್ವೋ ತಗೊಂಡು ಅಂಥವ್ರನ್ನ ರಿಸೈನ್ ಮಾಡು ಅಂತ ಹೇಳಿದ್ವಿ. ಅದನ್ನು ಈಗ ತ್ವರಿತವಾಗಿ ಮಾಡ್ತಕ್ಕಂಥದ್ದು ಮಾಡಿಸ್ತಾ ಇದ್ದೀವಿ.